ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಅಂತ. ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು ಇದೊಂದು ಅತಿ ದೊಡ್ಡ ಒಂದು ಹವಳದ ದಿಬ್ಬ. ವಿಶ್ವದ ಒಂದು ಅತಿ ದೊಡ್ಡ ಒಂದು ಹವಳದ ದಿಬ್ಬ ಇದು. ಹವಳದ ದಿಬ್ಬ. ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದೇನಿದೆ ಇದು ಇಲ್ಲಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮವನ್ನು ನಿಷೇಧ ಮಾಡಿದ್ದಾರೆ. ಸುಮಾರು 2600 ಕಿಲೋಮೀಟರ್ ದೂರ ಇದು ಉದ್ದ ಇದೆ. 1500ಕ್ಕೂ ಹೆಚ್ಚು ಜಾತಿಯ ಮೀನು ಪ್ರಭೇದಗಳಿದ್ದಾವೆ. ಹಾಗೆ 215ಕ್ಕೂ ಹೆಚ್ಚು ಜಾತಿಯ ಪಕ್ಷಿ ಪ್ರಭೇದಗಳಿದ್ದಾವೆ. ಜಗತ್ತಲ್ಲಿ ಏನು 7 ವಂಡರ್ಸ್ ಇದೆ, 7 ಅದ್ಭುತಗಳಲ್ಲಿ, 7 ಅದ್ಭುತಗಳಲ್ಲಿ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಸಹ ಒಂದು. ಬಾಹ್ಯಾಕಾಶದಿಂದ ನೋಡಿದಾಗ ದಿ ಗ್ರೇಟ್ ಬ್ಯಾರಿಯರ್ ರೀಫು ಇದು ಕಾಣಿಸುತ್ತೆ. ಸುಮಾರು 1000 ಕಿಲೋಮೀಟರ್ ಉದ್ದದ ರಚನೆಯನ್ನು ಇದು ಸೂಕ್ಷ್ಮ ಜೀವಿಗಳು ನಿರ್ಮಿಸಿದಾವೆ. ಇಲ್ಲಿ 1000 ಕಿಲೋಮೀಟರ್ ಒಂದು ರಚನೆ ಇದೆಯಲ್ಲ, ಇದು ಗ್ರೇಟ್ ಬ್ಯಾರಿಯರ್ ರೀಫ್ದು. ಇದನ್ನು ರಚನೆ ಮಾಡಿರೋದು ಸೂಕ್ಷ್ಮ ಜೀವಿಗಳು. ಹಾಗಾಗಿ ಇದು 7 ವಂಡರ್ಸಲ್ಲಿ ಒಂದಾಗಿದೆ. ವಿವಿಧ ರೀತಿಯ ಪ್ರಭೇದಗಳು, ಜೀವಿ ಪ್ರಭೇದಗಳಾಗಿರಲಿ, ಮೀನು ಪ್ರಭೇದಗಳು, ಪಕ್ಷಿ ಪ್ರಭೇದಗಳು ಇರೋದ್ರಿಂದ ಇದು 7 ವಂಡರ್ಸಲ್ಲಿ ಒಂದಾಗಿದೆ. ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತೆ. ಆಸ್ಟ್ರೇಲಿಯಾದಲ್ಲಿದೆ ಇದು ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು, ವಿಶ್ವದ ಅತಿ ದೊಡ್ಡ ಹವಳದ ದಿಬ್ಬ. ನೆಕ್ಸ್ಟ್ ಕ್ವಶನ್ ನೋಡಿ, ಯುಟ್ರಿಫಿಕೇಶನ್ ಎಂದರೇನು ಅಂತ. ಯುಟ್ರಿಫಿಕೇಶನ್ ಈ ಕೆಳಗೆ ಯಾವ ಪರಿಣಾಮ ಬೀರಬಹುದು ಅಂತ. ಅಂದರೆ ಇದಕ್ಕೆ ಮೊದಲಿಗೆ ನಾವು ಯುಟ್ರಿಫಿಕೇಶನ್ ಅಂದರೆ ಏನು ಅಂತ ತಿಳ್ಕೊಬೇಕು. ಕೃಷಿ ಇಳುವರಿನ ಹೆಚ್ಚೋದಕ್ಕೋಸ್ಕರ ಈ ಕೃಷಿಗೆ ಸಂಬಂಧಪಟ್ಟಾಗೆ ಯೂರಿಯಾ, DAPನೆಲ್ಲ ಬಳಸ್ತಾರಲ್ವ. ಯೂರಿಯಾ, DAP ಈ ಥರ ರಾಸಾಯನಿಕಗಳನ್ನ ಬಳಸ್ತಾರೆ. ಈ ರಾಸಾಯನಿಕಗಳು ಏನು ಮಾಡ್ತವೆ ಅಂದರೆ ಮಳೆ ನೀರು ಬಂದಾಗ ಮಳೆನಲ್ಲಿ ಕರಗಿ ಮಳೆ ನೀರು ಜೊತೆಗೆ ಸೇರ್ಕೊಳುತ್ತೆ. ಇದು ಈ ಮಳೆ ನೀರು ಜೊತೆ ಸೇರಿಕೊಂಡಾಗ ಈ ನೀರಲ್ಲಿ ಇರೋವಂಥ ಖನಿಜಾಂಶ ಇವುಗಳ ಪ್ರಮಾಣಗಳು ಹೆಚ್ಚಾಗಿ ನೀರಲ್ಲಿ ಶೈವಲಗಳ ಬೆಳವಣಿಗೆ ಆಗುತ್ತೆ. ಮಳೆ ನೀರಲ್ಲಿ ಈ ನೀರಲ್ಲಿ ಶೈವಲಗಳ ಬೆಳವಣಿಗೆಯಾಗಿ ಈ ಶೈವಲಗಳು ಬೆಳೆದು ನೀರಲ್ಲಿರುವಂಥ ಆಮ್ಲಜನಕವನ್ನು ಕಡಿಮೆಗೊಳಿಸುತ್ತೆ. ನೀರಲ್ಲಿರೋ ಆಮ್ಲಜನಕವನ್ನು ಈ ಶೈವಲಗಳು ಕಡಿಮೆಗೊಳಿಸುತ್ತೆ. ಇಷ್ಟೇ ಅಲ್ಲದೆ ಈ ಬ್ಯಾಕ್ಟೀರಿಯಾಗಳು ಕೊಳೆತಿನಿಗಳನ್ನ ವಿಘಟನೆ ಮಾಡ್ತಾವಲ್ಲ ಬ್ಯಾಕ್ಟೀರಿಯಾಗಳು, ಆಗಲೂ ಸಹ ಆಮ್ಲಜನಕನ ಬಳಸ್ಕೊತಾವವು. ಹಾಗಾಗಿ ಅಲ್ಲೂ ಸಹ ಆಮ್ಲಜನಕ ಕಡಿಮೆ ಆಗುತ್ತೆ. ಶೈವಲಗಳು ನೀರಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದನೂ ಕಡಿಮೆ ಆಗುತ್ತೆ. ಶೈವಲಗಳು ಹೇಗೆ ನೀರಲ್ಲಿ ಹೋಗ್ತಾವೆ ಅಂದರೆ ಯೂರಿಯಾ, DAP ಪ್ರಮಾಣ ಹೆಚ್ಚಾಗಿ ನೀರಲ್ಲಿರುವಂಥ ಖನಿಜಾಂಶಗಳ ಪ್ರಮಾಣ ಹೆಚ್ಚಾಗಿ ಶೈವಲಗಳ ಬೆಳವಣಿಗೆ ಆಗುತ್ತೆ. ಈ ಶೈವಲಗಳು ಬೆಳವಣಿಗೆಗೆ ಆಮ್ಲಜನಕವನ್ನು ಬಳಸ್ಕೊಳ್ಳೋದ್ರಿಂದ ಆಮ್ಲಜನಕದ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ನೀರಲ್ಲಿರುವಂಥ ಜೀವಿಗಳು ಸಾಯುವಂಥ ಪ್ರಕ್ರಿಯೆಯನ್ನು ಯುಟ್ರಿಫಿಕೇಶನ್ ಅಂತ ಕರೀತಾರೆ. ಇಲ್ಲಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಕಡಿಮೆ ಆಗುವುದು, ಹಸಿರುಮನೆ ಅನಿಲಗಳು ಹೆಚ್ಚಾಗುವುದು, ಜಲರಾಶಿಗಳಲ್ಲಿ ಆಮ್ಲಜನಕ ಕಡಿಮೆ ಆಗುವುದು, ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗುವುದು ಅಂತ ಇದೆ ನೋಡಿ. ಅಂದರೆ ಯುಟ್ರಿಫಿಕೇಶನ್ ಅಂದರೆ ಇಲ್ಲಿ ನಾವು ಹೇಳಿದ್ವಿ, ನೀರಲ್ಲಿ ಜಲರಾಶಿ ಅಂತಂದರೆ ನೀರಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಅಲ್ಲಿರುವಂಥ ಜೀವಿಗಳು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಜಲರಾಶಿಗಳಲ್ಲಿ ಆಮ್ಲಜನಕದ ಒಂದು ಕೊರತೆ ಉಂಟಾಗಿ ಕಡಿಮೆ ಆಗುತ್ತೆ. ಜೈವಿಕ ಅನಿಲ ಈ ಕೆಳಗಿನವುಗಳಲ್ಲಿ ಮಿಶ್ರಣವಾಗಿದೆ ಅಂತ ನೋಡಿ. ಜೈವಿಕ ಅನಿಲ ಅನ್ನೋದು ಮಿಥೇನ್, ಕಾರ್ಬನ್ ಮೊನಾಕ್ಸೈಡ್, CO ಅಂದರೆ ಕಾರ್ಬನ್ ಮೊನಾಕ್ಸೈಡ್, ಮಿಥೇನ್ ಇಂಗಾಲದ ಡೈಆಕ್ಸೈಡ್, ಮಿಥೇನ್ CH4 ಪ್ಲಸ್ ಇಂಗಾಲದ ಡೈಆಕ್ಸೈಡ್ CO2, ಮಿಥೇನ್ ಸಾರಜನಕ, ಮಿಥೇನ್ ನೈಟ್ರಸ್ ಆಕ್ಸೈಡ್ ಅಂತ ಇದೆ. ಜೈವಿಕ ಅನಿಲ ಅಂತಂದರೆ ಬಯೋಗ್ಯಾಸ್ ಅಂತ ಕರೀತಾರೆ. ಜೈವಿಕ ಅನಿಲ ಅಂದರೆ ಗೊತ್ತಾಗುತ್ತೋ ಇಲ್ಲ, ಬಯೋಗ್ಯಾಸ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಅಂದರೆ ಈ ಹಸುದು ಸಗಣಿ, ಗಂಜಲ ಇದೆಲ್ಲ ಬರುತ್ತಲ್ಲ, ಹಸುದು ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯಗಳನ್ನ ಸಂಸ್ಕರಣೆ ಮಾಡಿಕೊಂಡು ಈ ಒಂದು ಬಯೋಗ್ಯಾಸ್ನ ಉತ್ಪತ್ತಿ ಮಾಡ್ತಾರೆ. ಗೋಬರ್ ಗ್ಯಾಸ್ಗಳು ಕೆಲವೊಂದು ಕಡೆ ಹಾಕಿರ್ತಾರೆ, ಕೆಲವೊಂದು ಮನೆಗಳಲ್ಲಿ ಹಳ್ಳಿ ಕಡೆ ಗಮನಿಸಿರ್ಬೋದು ನೀವು. ಅದೇ ಜೈವಿಕ ಅನಿಲ, ಬಯೋಗ್ಯಾಸ್ ಅಂತ ಅದನ್ನೇ ಕರೀತಾರೆ. ಇದರಲ್ಲಿ ಮಿಥೇನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹಾಗೆ ಹೈಡ್ರೋಜನ್ ಇರುತ್ತೆ, ಹೈಡ್ರೋಜನ್ ಸಲ್ಫೇಟ್ ಇರುತ್ತೆ. ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೇಟ್ ಇರುತ್ತೆ. ಇಲ್ಲಿ ಹೈಡ್ರೋಜನ್ ಸಲ್ಫೇಟ್ ಕೊಡದೇ ಇರೋ ಕಾರಣ ಮಿಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ರೆ ಆಪ್ಷನಲ್ಲಿ ಅದು ಸರಿಯಾದ ಉತ್ತರ ಅಂತ. ಮಿಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ. ಈ ಜೈವಿಕ ಅನಿಲನ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸನ್ನ ಅಡುಗೆ ಮಾಡೋದಕ್ಕೆ ಬಳಸ್ಕೊತಾರೆ,
ಯಂತ್ರಗಳಿಗೆ ಆಯಿಲ್ ಹಾಕೋದಕ್ಕೆ ಬಳಸ್ಕೊತಾರೆ, ಮತ್ತು ವಿದ್ಯುತ್ ಬಳಕೆಗೂ ಸಹ ಬಳಸ್ಕೊಳ್ತಾರೆ. ತಾಜ್ ಮಹಲನ್ನು ಹಾಳು ಮಾಡುತ್ತಿರುವ ಮಾಲಿನ್ಯಕಾರಕ ಹೊಗೆ, ಮಂಜು, ವಾಹನಗಳಿಂದ ಹೊರಬರುವ ಹೊಗೆ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಮಾಗ್ ಅಂತ ಕೇಳಿರ್ತೀರ. ಈ ಸ್ಮಾಗ್ ಅನ್ನೋದು ಒಂದು ವಾಯುಮಾಲಿನ್ಯ, ಇದೊಂದು ರೀತಿ ವಾಯುಮಾಲಿನ್ಯ. ಸ್ಮಾಗ್ ಅನ್ನೋದು ಇಂಜಿನ್ನಿಂದ ಬರುವಂಥ ಹೊಗೆಗಳು, ಇಂಜಿನ್ಗಳಿಂದ ಬರುವಂಥ ಹೊಗೆಗಳಂದರೆ ವಾಹನಗಳ ಹೊಗೆಗಳು, ಕಾರ್ಖಾನೆಗಳಿಂದ ಹೊಗೆ ಬರುವಂಥದ್ದು, ಇವೆಲ್ಲ ಏನಾಗುತ್ತೆ, ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯಿಸುತ್ತೆ. ಈ ಹೊಗೆ, ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಇರ್ತಾರೆ, ಇದು ಸೂರ್ಯನ ಒಂದು ಬೆಳಕಿಗೆ ಪ್ರತಿಕ್ರಿಯಿಸಿ ಇಲ್ಲಿ ಮಲಿನ ಉಂಟಾಗುತ್ತೆ. ಆ ರೀತಿ ಮಲಿನ ಉಂಟಾಗೋದೇ ಸ್ಮಾಗ್. ಮತ್ತು ಈ ಸ್ಮಾಗು ಕಲ್ಲಿದ್ದಲನ್ನು ಸುಡೋದ್ರಿಂದನೂ ಸಹ ಅತಿ ಹೆಚ್ಚಾಗಿ ಸ್ಮಾಗ್ ಉಂಟಾಗುತ್ತೆ. ಕಲ್ಲಿದ್ದಲನ್ನು ಸುಡೋದ್ರಿಂದನೂ ಸಹ ಅತಿ ಹೆಚ್ಚಿನ ಪ್ರಮಾಣದ ಒಂದು ಸ್ಮಾಗ್ ಉಂಟಾಗುತ್ತೆ. ಈ ಸ್ಮಾಗಿಂದ ಅಸ್ತಮ, ಉಸಿರಾಟದ ತೊಂದರೆ, ಕೆಮ್ಮು, ಮತ್ತು ವಾಹನಗಳು ಓಡಾಡಬೇಕಾದ್ರೆ ಹೊಗೆ ಇರುತ್ತಲ್ಲ, ಹೊಗೆ ರಹಿತವಾದಂಥ ಮಂಜು, ವಾಹನಗಳ ಓಡಾಟಕ್ಕೂ ತೊಂದರೆ ಆಗುತ್ತೆ. ಅಂದರೆ ಸ್ಮಾಗ್ ಅಂದರೆ ಹೊಗೆ ಸಹಿತವಾಗಿರುವಂಥ ಮಂಜು, ಹೊಗೆ ಮಂಜು ಅಂತ. ಈ ಹೊಗೆ ಮಂಜು ತಾಜ್ ಮಹಲನ್ನು ಹಾಳು ಮಾಡುತ್ತಿರುವ ಒಂದು ಮಾಲಿನ್ಯಕಾರಕ. ಪಶ್ಚಿಮ ಘಟ್ಟಗಳು ಯಾವ ವಿಧಕ್ಕೆ ಸೇರಿವೆ ಅನ್ನು ನೋಡಿ. ಮ್ಯಾಂಗ್ರೋವ್ ಕಾಡುಗಳು, ಎಲೆ ಉದುರುವ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಯಾವುವು ಅಲ್ಲ ಅಂತ. ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರೋದು ಜೌಗು ಭೂಮಿಗಳಲ್ಲಿ. ಜೌಗು ಭೂಮಿ, ತೇವಯುತವಾದಂಥ ಭೂಮಿ ಏನಿರುತ್ತೆ, ಈ ಕಡೆ ಗೋಕರ್ಣ, ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ, ಸುಂದರ್ಬನ್ನು, ಈ ಕಡೆ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೋದು ನಾವು. ಎಲೆ ಉದುರುವಂಥ ಕಾಡುಗಳು ಬಂದು 50 ಸೆಂಟಿಮೀಟರಿಂದ 200 ಸೆಂಟಿಮೀಟರ್ ಮಳೆ ಆಗುವಂಥ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಬೇಸಿಗೆನಲ್ಲಿ ಇವು ಎಲೆಗಳನ್ನು ಉದುರಿಸ್ಕೊತವೆ. ವಸಂತ ಋತು ಅಥವಾ ಬೇಸಿಗೆ ಕಾಲದಲ್ಲಿ ಎಲೆನ ಉದುರಿಸ್ಕೊತವೆ ಇವು, ಎಲೆ ಉದುರೋ ಕಾಡು. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ನೋಡಿ, 250 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಆಗಬೇಕು. 250 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ, 27 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಉಷ್ಣತೆ ಇರಬೇಕು. ಅಂಥ ಒಂದು ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿರ್ತವೆ, ಸದಾ ಹಸಿರಾಗಿರುವಂಥ ಕಾಡುಗಳು. ಕೆಲವೊಂದು ಋತುಮಾನಗಳಲ್ಲಿ ಎದೆ ಉದುರಿಸ್ಕೊತವೆ. ಇಲ್ಲೂ ಸಹ ಇವು ನೈಸರ್ಗಿಕವಾಗಿ ಹ್ಯೂಮಸ್ ಪಡೆಯುತ್ತೆ. ಹ್ಯೂಮಸ್ ಅಂದರೆ ನೈಸರ್ಗಿಕ ಗೊಬ್ಬರವನ್ನು ಪಡೆಯುತ್ತೆ ಇವು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆಗಳ ಉದುರೋದ್ರಿಂದ. ರೋಸ್ವುಡ್ ಈ ನಿತ್ಯ ಹರಿದ್ವರ್ಣ ಕಾಡಲ್ಲಿ ಬರುವಂಥ ಕೆಲವೊಂದು ಮರಗಳು. ರೋಸ್ವುಡ್, ಮಹಾಗನಿ, ಆಮೇಲೆ ಎಬೋನಿ, ಬೆತ್ತ, ವೈಟ್, ಹೆಬ್ಬಲಸು, ನಾಗಸಂಪಿಗೆ, ಕರಿಧೂಪ ಅಂತ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತೆ. ಪಶ್ಚಿಮ ದಿಕ್ಕಿಗೆ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ಬೋದು. ಅಂದರೆ ಪಶ್ಚಿಮ ಘಟ್ಟಗಳು ಒಂದು ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸೇರಿರುವಂಥದ್ದು. ಯಾಕಂದರೆ ಮಳೆ ಹೆಚ್ಚಾಗಿ ಪಡೆಯುವಂಥದ್ದಲ್ವ ಪಶ್ಚಿಮ ಘಟ್ಟಗಳು, ಹಾಗಾಗಿ. ನೆಕ್ಸ್ಟ್ ಕ್ವಶನ್ ನೋಡಿ. ಪಳೆಯುಳಿಕೆ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ಒಂದು ವಿಧಾನ. ರಾಸಾಯನಿಕ ಸಂರಚನೆಯ ಒಂದು ವಿಶ್ಲೇಷಣೆ ಮಾಡೋದ್ರಿಂದ, ರೇಡಿಯೋ ಕಾರ್ಬನ್ ಪರೀಕ್ಷೆ ಮಾಡೋದ್ರಿಂದ, ಅವುಗಳಲ್ಲಿರುವಂಥ ಕ್ಯಾಲ್ಸಿಯಂ ಪ್ರಮಾಣನ ಪರೀಕ್ಷೆ ಮಾಡೋದ್ರಿಂದ, ತೂಕ ಮತ್ತು ಗಾತ್ರಗಳ ಅನುಪಾತದಿಂದ. ಪಳೆಯುಳಿಕೆಗಳ ಒಂದು ಆಯಸ್ಸನ್ನು ನಿರ್ಧರಿಸುವಂಥದ್ದು ರೇಡಿಯೋ ಕಾರ್ಬನ್ C14. ಇದು ಒಂದು ಪಳೆಯುಳಿಕೆಗಳ ಆಯಸ್ಸನ್ನು ನಿರ್ಧಾರ ಮಾಡುತ್ತೆ. ವಸ್ತುಗಳು ಯಾವ ಕಾಲದಲ್ಲಿ ಇದ್ವು ಅನ್ನೋದನ್ನು ಈ ಒಂದು ಪರೀಕ್ಷೆ ಮಾಡೋದ್ರ ಮುಖಾಂತರ ಹೇಳ್ಬೋದು. ನಿರ್ದಿಷ್ಟವಾಗಿ ಹೇಳ್ತಾರಲ್ಲ ಈಗ. ಇನ್ನು P30 ಅಂತ ಬರುತ್ತೆ. P30 ಅಂದರೆ ಫಾಸ್ಫರಸ್, ರೇಡಿಯೋ ರಂಜಕ. ಇದನ್ನು ಮಣ್ಣಿನಲ್ಲಿರುವಂಥ ರಂಜಕದ ಪ್ರಮಾಣವನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಾರೆ. S35 ಗಂಧಕ, ರೇಡಿಯೋ ಗಂಧಕ, ಚರ್ಮರೋಗ ಚಿಕಿತ್ಸೆಯಲ್ಲಿ ಬಳಸ್ತಾರೆ. C60 ಅಂತ ಬರುತ್ತೆ, ಕೊಬಾಲ್ಟ್. ಇದು ಬಂದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ, ರೇಡಿಯೋ ಕೊಬಾಲ್ಟನ್ನು. U235 ಯುರೇನಿಯಂ 235 ಅಂತ ಕರೀತಾರೆ. ಇದು ಅಣುಶಕ್ತಿ ಉತ್ಪಾದನೆಯಲ್ಲಿ ಬಳಸ್ತಾರೆ. ಪಳೆಯುಳಿಕೆಗಳ ಆಯಸ್ಸನ್ನು ನಿರ್ಧರಿಸೋದಕ್ಕೆ ಬಳಸೋದು C14 ರೇಡಿಯೋ ಕಾರ್ಬನ್. ಕೃತಕ ಮಳೆಗೆ ಕಾರಣವಾದಂಥ ಅನಿಲ. ಮೋಡ ಬಿತ್ತನೆ ಕೇಳಿರ್ತೀರಲ್ವಾ. ಮೋಡ ಬಿತ್ತನೆ ಅಂದ್ರೇ ಕೃತಕ ಮಳೆ. ಮೋಡಗಳ ಬಿತ್ತನೆ ಮಾಡೋದು ಅಂದರೆ ಮೋಡಗಳಲ್ಲಿರುವಂಥ ತೇವಾಂಶವನ್ನು ನಿಧಾನಕ್ಕೆ ಅದು ಘನೀಕರಣ ಆಗ್ತಾ ಇರುತ್ತೆ, ಗಟ್ಟಿಯಾಗ್ತಾ ಇರುತ್ತೆ, ತೇವಾಂಶಗಳು ಒಟ್ಟುಗೂಡ್ತಾ ಇರ್ತವೆ. ಅದನ್ನು ಬೇಗವಾಗಿ ಮಾಡುವಂಥ ಪ್ರಕ್ರಿಯೆನೇ ಮೋಡ ಬಿತ್ತನೆ. ಸಿಲ್ವರ್ ಕಾರ್ಬೊನೇಟ್, ಸಿಲ್ವರ್ ಬೈಕಾರ್ಬೊನೇಟ್, ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಸಲ್ಫೇಟ್. ಮೋಡ ಬಿತ್ತನೆ ಮಾಡುವಂಥ ಒಂದು ಅನಿಲ ಅಂದರೆ ಅದು ಸಿಲ್ವರ್ ಅಯೋಡೈಡ್ ಅಂತ.
ಸಿಲ್ವರ್ ಅಯೋಡೈಡ್ನ ಬಳಸ್ತಾರೆ ಅಥವಾ ಸಿಲ್ವರ್ ಕ್ಲೋರೈಡ್ನ ಬಳಸ್ತಾರೆ. ಇದು ಬಿಟ್ಟರೆ ಮತ್ತೆ ಸಿಲ್ವರ್ ಬ್ರೋಮೈಡ್ನ ಬಳಸ್ತಾರೆ. ಪರೀಕ್ಷೆನಲ್ಲಿ ಸಿಲ್ವರ್ ಅಯೋಡೈಟ್ ಇಲ್ಲ ಅಂತಂದರೆ ಸಿಲ್ವರ್ ಬ್ರೋಮೈಟ್ ಬರೀರಿ. ಇವೆರಡೂ ಆಪ್ಷನ್, ಸಿಲ್ವರ್ ಅಯೋಡೈಟ್ ಮತ್ತು ಸಿಲ್ವರ್ ಬ್ರೋಮೈಟ್ ಎರಡೂ ಆಪ್ಷನ್ ಕೊಟ್ಟಿದ್ದರೆ ಸಿಲ್ವರ್ ಅಯೋಡೈಟ್ಗೆ ಟಿಕ್ ಮಾಡಿ. ಈ ಸಿಲ್ವರ್ ಅಯೋಡೈಟ್ ಮತ್ತು ಸಿಲ್ವರ್ ಬ್ರೋಮೈಟ್ನ ಏನು ಮೋಡಗಳ ಮೇಲೆ ಅದು ಒಂಥರ ಉಪ್ಪಿನ ರೀತಿ ಇರುತ್ತೆ, ಪೌಡ್ರ್ ರೀತಿ, ಅದನ್ನು ಮೋಡಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಮೋಡಗಳಲ್ಲಿರುವಂಥ ತೇವಾಂಶ ಅತಿ ವೇಗವಾಗಿ ಘನೀಕರಣಗೊಳ್ಳುತ್ತೆ, ಆಗ ಮಳೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೋಡ ಬಿತ್ತನೆ ಆಗಿದ್ದು 2002-2003 ಕರ್ನಾಟಕದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಂಥ ಸಮಯದಲ್ಲಿ ಪ್ರಾಜೆಕ್ಟ್ ವರುಣ ಅನ್ನೋ ಹೆಸರಲ್ಲಿ ಮೋಡ ಬಿತ್ತನೆ ಆರಂಭಿಸ್ತಾರೆ. ಪ್ರಾಜೆಕ್ಟ್ ವರುಣ 26 ಜಿಲ್ಲೆಗಳಲ್ಲಿ ಆರಂಭಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮ. ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆ ಯಾವುದರಿಂದ ಉಗಮವಾಯಿತು ಅಂತ ನೋಡಿ. ಕಾರ್ಬನ್ ಕ್ರೆಡಿಟ್ ಅನ್ನೋದು ಮಾಂಟ್ರಿಯಲ್ ಪ್ರೋಟೋಕಾಲ್, ಕೈಟೋ ಪ್ರೋಟೋಕಾಲ್, G8 ಸಮ್ಮೇಳನ, G7 ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆ ಯಾವುದರಿಂದ ಉಗಮವಾಯಿತು? ಮಾಂಟ್ರಿಯಲ್ ಪ್ರೋಟೋಕಾಲ್, ಕೈಟೋ ಪ್ರೋಟೋಕಾಲ್, ನೈರೋಬಿ ಪ್ರೋಟೋಕಾಲ್, G7 ಅಂತ ಇದೆ. ಕಾರ್ಬನ್ ಕ್ರೆಡಿಟ್ ಅನ್ನೋದು 1997 ಜಪಾನ್ನ ಕ್ಯೋಟೋದಲ್ಲಿ ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದಾಗೆ ಕೋಪ್ ಸಭೆ ನಡೆಯುತ್ತೆ. 3ನೇ ಕೋಪ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಅನ್ನೋ ಒಂದು ಸಮಾವೇಶದಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಪ್ರಸ್ತಾಪಿಸ್ತಾರೆ. ಕಾರ್ಬನ್ ಕ್ರೆಡಿಟ್ ಅಂದರೆ ಇಂಗಾಲದ ಸಾಲ ಅಂತಂದರೆ ನೋಡಿ, ಇಂಗಾಲದ ಸಾಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಹಸಿರು ಮನೆ ಅನಿಲಗಳಿರ್ತಾವಲ್ಲ, ಇವುಗಳ ಪ್ರಮಾಣವನ್ನು ನಿಯಂತ್ರಿಸೋದು. ಅಂದರೆ ಈಗ 1 ಟನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹಸಿರು ಮನೆಗಳ ಪ್ರಮಾಣವನ್ನು ಹೊರಸೂಸುವ ಹಕ್ಕನ್ನು ನೀಡೋದಕ್ಕೆ ಕೊಡಿ ಅಂತ ಅನುಮತಿ ಪಡ್ಕೊಳ್ಳೋದು ಬೇರೆ ದೇಶಗಳು 1 ಟನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಂಥ ಹಕ್ಕನ್ನು ನೀಡುವಂತೆ ಅನುಮತಿ ಪಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಕಾರ್ಬನ್ ಕ್ರೆಡಿಟ್ ಅಂತ ಕರೀತಾರೆ. ಇದು ಕ್ಯೋಟೋ ಪ್ರೋಟೋಕಾಲಲ್ಲಿ ನಡೀತು. ಈ ಕೆಳಗಿನ ಯಾವುದನ್ನು ಟಾಪ್ ಸ್ಲಿಪ್ ಎಂದು ಕರೆಯುತ್ತಾರೆ ಅಂತ. ಟಾಪ್ ಸ್ಲಿಪ್ ಅನ್ನೋದು ಇದು ಒಂದು ಹಸಿರಾಗಿರುವಂಥ ಒಂದು ಪ್ರದೇಶ, ಬೆಟ್ಟ ಗುಡ್ಡ ಕಾಡು ಸುತ್ತಲೂ ಇರುವಂಥದ್ದು, ಅಂಥ ಜಾಗದಲ್ಲಿ ಇರುವಂಥ ಒಂದು ಉದ್ಯಾನವನನ ಟಾಪ್ ಸ್ಲಿಪ್ ಅಂತ ಕರೀತಾರೆ. ಸುತ್ತಲೂ ಹಸಿರಿರುವಂಥ ಜಾಗ, ಬೆಟ್ಟಗಳು ಗುಡ್ಡಗಳು ಇರುವಂಥ ಜಾಗ ಹಾಗೂ ಕಾಡು ಸುತ್ತಲೂ ಇರಬೇಕು. ಇವೆಲ್ಲ ಇದರ ಒಂದು ನಡುವೆ ಉದ್ಯಾನವನ ಇರಬೇಕು. ಒಂದು ಉದ್ಯಾನವನ, ಪ್ರಾಣಿಗಳನ್ನ ಸಂಗ್ರಹಣೆ ಮಾಡುವಂಥದ್ದು. ಈ ಉದ್ಯಾನವನವನ್ನು ಟಾಪ್ ಸ್ಲಿಪ್ ಉದ್ಯಾನವನ ಅಂತ ಕರೀತಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಸಿಮ್ಲಿಪಾಲ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ಪ್ರಾಣಿ ಸಂರಕ್ಷಣಾಲಯ, ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇವುಗಳಲ್ಲಿ ಯಾವುದೂ ಅಲ್ಲ. ಟಾಪ್ ಸ್ಲಿಪ್ ಅಂತ ಕರೆಯೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರೀತಾರೆ. ತಮಿಳುನಾಡಲ್ಲಿದೆ ಇದು. ತಮಿಳುನಾಡಲ್ಲಿರುವಂಥ ಇಂದಿರಾ ಗಾಂಧಿ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾಲಯವನ್ನು ಟಾಪ್ ಸ್ಲಿಪ್ ಅಂತ ಕರೀತಾರೆ. ಕಲ್ಲಿದ್ದಲು ಉಷ್ಣ ಸ್ಥಾವರದಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಮಲಿನಕಾರಕಗಳು ಅಂತ. ಕಲ್ಲಿದ್ದಲಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಇದರಲ್ಲಿ ಯಾವ್ದು ಬಿಡುಗಡೆ ಆಗುತ್ತಂತ. ಸಾಮಾನ್ಯವಾಗಿ ಕಲ್ಲಿದ್ದಲಿಂದ ಬರುವಂಥ ಒಂದು ಅನಿಲ ಇದೆಯಲ್ಲ, ಬಹಳ ವೆರಿ ಡೇಂಜರಸ್. ಸ್ಮಾಗ್ಗೂ ಸಹ ಅಲ್ಲೇ ಉತ್ಪಾದನೆ ಆಗೋದು. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡು ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ ಬರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಎಲ್ಲನೂ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇವಿಷ್ಟು ಸಹ ನಾವು ಕಲ್ಲಿದ್ದಲು ಉಷ್ಣ ಸ್ಥಾವರದಿಂದ ಬಿಡುಗಡೆ ಆಗೋದನ್ನು ನೋಡ್ಬೋದು. ಬಹಳ ಡೇಂಜರ್ ಇದು. ಕಲ್ಲಿದ್ದಲು ದಹನದಿಂದ ಉತ್ಪತ್ತಿಯಾಗುವಂಥ ಅನಿಲ ಏನಿದೆ ಅದು ಬಹಳ ಡೇಂಜರ್. ಮೇಲಿನ ಎಲ್ಲವೂ ಉತ್ತರ ಇದಕ್ಕೆ. ಮೇಲಿನ ಎಲ್ಲವೂ ಉತ್ತರ. ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ ಉಗಮಕ್ಕೆ ಕಾರಣವಾದ ಅನಿಲಗಳು: ಇಂಗಾಲ, ಜಲಜನಕ, ಸಾರಜನಕ, ಇಂಗಾಲ, ಜಲಜನಕ, ಆಮ್ಲಜನಕ, ಆಮ್ಲಜನಕ, ಇಂಗಾಲ, ಹೀಲಿಯಂ, ಸಾರಜನಕ, ಆಮ್ಲಜನಕ, ಗಂಧಕ. ನೋಡಿ, ಭೂಮಿ ಮೊಟ್ಟ ಮೊದಲ ಬಾರಿಗೆ ಉಗಮ ಆದಾಗ ಆಮ್ಲಜನಕ ಅನ್ನೋದು ಇರಲಿಲ್ಲ. ಹಾಗಾಗಿ ಇವು 3 ಆಪ್ಷನ್ನು ತಪ್ಪು. ಆಮ್ಲಜನಕ ಅನ್ನೋದಿರಲಿಲ್ಲ,
ಇಂಗಾಲದ ಡೈಆಕ್ಸೈಡ್ ಅಲ್ಲ, ಅದು ಬರೀ ಕೇವಲ ಇಂಗಾಲ ಅಷ್ಟೇ, ಕಾರ್ಬನ್ ಅಷ್ಟೇ. ಕಾರ್ಬನ್, ಜಲಜನಕ, ಸಾರಜನಕ ಇವು ಮೂರು ಸಹ ಜೀವಿ ಉಗಮ ಆಗೋದಕ್ಕೆ ಕಾರಣ ಆಯಿತು. ಭೂಮಿ ಉಗಮ ಆದಾಗ ಆಮ್ಲಜನಕ ಇರಲಿಲ್ಲ. ಸಾಗರದ ಅರಣ್ಯಗಳು ಯಾವುದು ಎಂದು ಯಾವುದಕ್ಕೆ ಕರೆಯುತ್ತಾರೆ? ನೋಡಿ, ಸಾಗರದ ಅರಣ್ಯಗಳು ಅಂತ ಹವಳದ ದಿಬ್ಬಗಳನ್ನು ಕರೀತಾರೆ. ಸಾಗರದ ಶೈವಲಗಳನ್ನು ಕರೆಯಲ್ಲ, ಸಾಗರದ ಆಳ ಮೈದಾನನ ಕರೆಯಲ್ಲ, ಖಂಡಾವರಣ ಪ್ರದೇಶನ ಕರೆಯಲ್ಲ. ಸಾಗರದ ಅರಣ್ಯಗಳು ಅಂತ ಹವಳದ ದಿಬ್ಬಗಳನ್ನು ಕರೀತಾರೆ. ಹವಳದ ದಿಬ್ಬ ಅಂದರೆ ಇದೊಂದು ರೀತಿ ಜಲ ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು. ನೀರಿನ ಪರಿಸರ ವ್ಯವಸ್ಥೆ, ನೀರೊಳಗಿರುವಂಥ ಒಂದು ಪರಿಸರ ವ್ಯವಸ್ಥೆ. ಇದು ಭೂಮಿಯನ್ನು ಸವೆತದಿಂದ ಕಾಪಾಡುತ್ತೆ, ಭೂಮಿಯನ್ನು ಬಿರುಗಾಳಿ ಮತ್ತು ಇವುಗಳಿಂದ ರಕ್ಷಣೆ ಕೊಡುತ್ತೆ ಭೂಮಿಗೆ ಹವಳದ ದಿಬ್ಬಗಳು. ನಮ್ಮ ಹವಳದ ದಿಬ್ಬಗಳು ನಮ್ಮ ಭಾರತದಲ್ಲಿ ಗಲ್ಫ್ ಆಫ್ ಮನ್ನಾರ್, ಗಲ್ಫ್ ಆಫ್ ಕಚ್, ಮನ್ನಾರ್ ಮತ್ತು ಕಚ್, ಗಲ್ಫ್ ಆಫ್ ಮನ್ನಾರ್, ಗಲ್ಫ್ ಆಫ್ ಕಚ್, ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹವಳದ ದಿಬ್ಬಗಳನ್ನು ಕಾಣ್ಬೋದು. ಭಾರತದಲ್ಲಿ ಬಂದಾಗ ಅತಿ ದೊಡ್ಡದಾದ ಹವಳದ ದ್ವೀಪ ನಿಕೋಬಾರ್ ದ್ವೀಪ. ಪ್ರಪಂಚದಲ್ಲಿ ಅತಿ ದೊಡ್ಡ ಹವಳದ ದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್, ಆಸ್ಟ್ರೇಲಿಯಾದಲ್ಲಿರುವಂಥ ಗ್ರೇಟ್ ಬ್ಯಾರಿಯರ್ ರೀಫ್. ಭಾರತದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ದೊಡ್ಡ ಹವಳದ ದ್ವೀಪ. ಭಾರತದಲ್ಲಿರುವಂಥ 4 ಹವಳದ ದ್ವೀಪಗಳು ಗಲ್ಫ್ ಆಫ್ ಮನ್ನಾರ್, ಗಲ್ಫ್ ಆಫ್ ಕಚ್, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್. ಕೆಳಗಿನ ಜೋಡಿಗಳನ್ನು ಗಮನಿಸಿ. ಭಾರತೀಯ ಅರಣ್ಯ ಸಮೀಕ್ಷಾ ಪ್ರಾಧಿಕಾರ ಡೆಹ್ರಾಡೂನ್, ಭಾರತೀಯ ಪ್ರಾಣಿ ಸಮೀಕ್ಷಾ ಪ್ರಾಧಿಕಾರ ಕೋಲ್ಕತ್ತಾ, ಭಾರತದ ವನ್ಯಜೀವಿ ಸಂಸ್ಥೆ ಡೆಹ್ರಾಡೂನ್ ಅಂತ. ಭಾರತೀಯ ಅರಣ್ಯ ಸಮೀಕ್ಷಾ ಪ್ರಾಧಿಕಾರ ಡೆಹ್ರಾಡೂನಲ್ಲಿದೆ, ಪ್ರಾಣಿ ಸಮೀಕ್ಷಾ ಪ್ರಾಧಿಕಾರ ಕೋಲ್ಕತ್ತಾ, ಭಾರತದ ವನ್ಯಜೀವಿ ಸಂಸ್ಥೆ ಸಹ ಡೆಹ್ರಾಡೂನಲ್ಲಿದೆ. ಇವು ಮೂರು ಸಹ ಸರಿಯಾದ ಉತ್ತರ, ಮೇಲಿನ ಎಲ್ಲವೂ ಅಂತ ಅನ್ಬೋದು. ನಮ್ಮ ಬೆಂಗಳೂರಲ್ಲಿ ನೋಡೋದಾದರೆ, ಬೆಂಗಳೂರಲ್ಲಿ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಇದೆ. ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ. ಹಾಗೆ ಬೆಂಗಳೂರಲ್ಲಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಿದೆ. ಇನ್ನು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಾಗೆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಬಂದು ಡೆಲ್ಲಿನಲ್ಲಿದೆ. ಸಂಶೋಧನೆ ಮಾಡೋ ವಾಯುಮಂಡಲ ನಿಯಂತ್ರಣವನ್ನು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ಸಂಶೋಧನಾ ಕೇಂದ್ರ ಹರಿದ್ವಾರಲ್ಲಿದೆ. ಮಂಡಳಿ ದೆಹಲಿನಲ್ಲಿದೆ, ಸಂಶೋಧನಾ ಕೇಂದ್ರ ಹರಿದ್ವಾರಲ್ಲಿದೆ. ಪರಿಸರ ಜೀವಿ ವ್ಯವಸ್ಥೆ ಉತ್ಪಾದನೆಯಲ್ಲಿ ಜೈವಿಕ ರಾಶಿಯ ಉತ್ಪಾದನೆಯ ಸರಿಯಾದ ಕ್ರಮ. ಜೈವಿಕ ರಾಶಿಯ ಉತ್ಪಾದನೆ ನೋಡಿ, ಇದನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕು ಅಂತ ಕೇಳಿದ್ದಾರೆ. ಇಳಿಕೆ ಕ್ರಮದಲ್ಲಿ ಅಂದರೆ ಜೈವಿಕ ಉತ್ಪಾದನೆ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತೆ? ಜೀವ ವ್ಯವಸ್ಥೆ ಉತ್ಪಾದನೆ ಹೆಚ್ಚಾಗಿ ಜೀವಿಗಳು ಕಂಡುಬರೋದ್ರಿಂದ ಹಿಡಿದು ಕಡಿಮೆಗೆ ಜೋಡಿಸ್ಬೇಕು. ಸಾಗರಗಳು, ಸರೋವರಗಳು, ಸಸ್ಯವರ್ಗ, ಮ್ಯಾಂಗ್ರೋವ್ ಸಾಗರಗಳು, ಸಸ್ಯವರ್ಗಗಳು, ಸರೋವರ, ಮ್ಯಾಂಗ್ರೋವ್ ಸಸ್ಯವರ್ಗ, ಸರೋವರ, ಸಾಗರ, ಮ್ಯಾಂಗ್ರೋವ್. ಮೊದಲಿಗೆ ಮ್ಯಾಂಗ್ರೋವಲ್ಲಿ ಬಹಳಷ್ಟು ಸಸ್ಯವರ್ಗಗಳು ಕಂಡುಬರುತ್ತೆ. ಜೀವ ವ್ಯವಸ್ಥೆ ಕಂಡುಬರುತ್ತೆ. ಮ್ಯಾಂಗ್ರೋವ್ನಲ್ಲಿ ಬಹಳಷ್ಟು ಪ್ರಮಾಣದ ಒಂದು ಜೀವ ವ್ಯವಸ್ಥೆ ಉತ್ಪಾದನೆ ಆಗುತ್ತೆ, ಹೆಚ್ಚಾಗುತ್ತೆ. ಅದು ಬಿಟ್ಟರೆ ಸಸ್ಯವರ್ಗಗಳಲ್ಲಾಗುತ್ತೆ. ಸಾಗರಗಳಿಗಿಂತ ಸರೋವರ ದೊಡ್ಡದಲ್ಲ, ಸರೋವರಗಳಲ್ಲಿ ಸಾಗರಗಳಿಗಿಂತ ಹೆಚ್ಚಾಗಿ ಜೀವ ಒಂದು ವ್ಯವಸ್ಥೆ ಇದೆ, ಜೀವ ಪರಿಸರ ವ್ಯವಸ್ಥೆ. ಅದು ಬಿಟ್ಟು ಸಾಗರ ನೋಡಿ, ಮೊದಲನೇದು ಮ್ಯಾಂಗ್ರೋವ್, ಅನಂತರ ಸಸ್ಯವರ್ಗ, ಅನಂತರ ಸರೋವರ, ಸಾಗರ. ಆಪ್ಷನ್ 3 ಸರಿಯಾದ ಉತ್ತರ. ಪರಿಸರ ಜೀವ ವ್ಯವಸ್ಥೆಯ ಆಹಾರ ಸರಪಳಿಯ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ವಿಘಟಕಗಳು ಅಂತ. ಆಹಾರ ಸರಪಳಿಯ ಆಧಾರದ ಮೇಲೆ ಕೆಳಗಿನವುಗಳಲ್ಲಿ ಯಾವ ವಿಘಟಕಗಳಾಗಿವೆ ಅಂತ. ವೈರಸ್, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಯಾವುದು ಅಲ್ಲ ಅಂತ. ಬ್ಯಾಕ್ಟೀರಿಯಾ ಅಂತಂದರೆ ಇದು ಒಂದು 0.2 ಇಂದ 1 ಮೈಕ್ರಾನ್ ಗಾತ್ರ ಇರುತ್ತೆ. ಇಕೋಲಿ ಬ್ಯಾಕ್ಟೀರಿಯಾ, ರೈಸೋಬಿಯಂ ಬ್ಯಾಕ್ಟೀರಿಯಾ ಇವೆಲ್ಲ ಕೇಳಿರ್ತೀರಿ. ಇಕೋಲಿ ಅನ್ನೋದನ್ನು ಇನ್ಸುಲಿನ್ ಉತ್ಪಾದನೆಯಲ್ಲಿ ಬಳಸ್ತಾರೆ. ರೈಸೋಬಿಯಂನ ಸಾರಜನಕದ ಒಂದು ಸ್ಥಿರೀಕರಣದಲ್ಲಿ ಬಳಸ್ತಾರೆ. ಬ್ಯಾಕ್ಟೀರಿಯಾದಿಂದ ಕ್ಷಯ, ಕಾಲರ, ಕುಷ್ಠರೋಗ, ಪ್ಲೇಗ್, ನ್ಯೂಮೋನಿಯಾ ಈ ರೀತಿ ಕಾಯಿಲೆಗಳು ಬರ್ತವೆ. ಶಿಲೀಂಧ್ರಗಳು ಅಂದರೆ ಸತ್ತ ಜೀವಿಗಳನ್ನು ಕೊಳೆಸೋ ಅಂಥದ್ದು. ಪರಿಸರದ ಜಾಡು ಮಾಲಿನ್ಯಗಳು ಅಂತ ಕರೀತಾರೆ, ಜಾಡು ಮಾಲಿಗಳು ಅಂತ. ಪರಿಸರದ ಜಾಡು ಮಾಲಿಗಳು ಯಾವುವು ಅಂತ ಕೇಳ್ಬೋದು ಪರೀಕ್ಷೆಗಳಲ್ಲಿ. ಪರಿಸರದ ಜಾಡು ಮಾಲಿಗಳು ಬಂದು ಶಿಲೀಂಧ್ರಗಳು. ಇವು ಯಾಕೆ ಅಂತಂದರೆ ಸತ್ತ ಜೀವಿಗಳನ್ನು ಕೊಳೆಸಿ ವಿಘಟನೆ ಮಾಡೋದ್ರಿಂದ ವಿಘಟಕಗಳಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಬಯೋಮ್ಯಾಗ್ನಿಫಿಕೇಷನ್
ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಏನು ಅಂತ. ಬಯೋಮ್ಯಾಗ್ನಿಫಿಕೇಶನ್ ಈ ಪದ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಬಯೋಮ್ಯಾಗ್ನಿಫಿಕೇಶನ್ ಅನ್ನೋದು ಜೀವಿಗಳಿಂದ ಬರುವಂಥ ವಿಷಕಾರಿ ಅಂಶಗಳನ್ನು ಸಂಗ್ರಹಿಸುವಂಥ ಒಂದು ವಿಧಾನ. ಜೀವಿಗಳಲ್ಲಿರುವಂಥ ಒಂದು ವಿಷಕಾರಿ ಪಾಯ್ಸನಿಂಗ್ ಏನಿರುತ್ತೆ ಅವುಗಳಲ್ಲಿರುವಂಥ ಪಾಯ್ಸನಿಂಗ್ನ ಸಂಗ್ರಹಣೆ ಮಾಡುವಂಥ ಒಂದು ವಿಧಾನ. ಆಪ್ಷನ್ಸ್ ನೋಡಿ: ಜೀವಿ ಜನಸಂಖ್ಯಾ ಗಾತ್ರದಲ್ಲಿ ಹೆಚ್ಚಳ, ಆಹಾರ ಅನುಭೋಗದಿಂದ ಜೀವಿಯ ಬೆಳವಣಿಗೆ, ವಾತಾವರಣದಲ್ಲಿ ಮಾಲಿನ್ಯ ಹೆಚ್ಚಳ, ಆಹಾರ ಸರಪಳಿಯಲ್ಲಿ ನಾಶವಾಗದ ಕೊಳೆಯಲಾಗದ ಮಾಲಿನ್ಯಕಾರಕಗಳ ಹೆಚ್ಚಳ. ಆಹಾರ ಸರಪಳಿಯಲ್ಲಿ ಈ ಬಯೋಮ್ಯಾಗ್ನಿಫಿಕೇಶನ್ ಅನ್ನೋದು ಕೊಳೆಯೋದು ಇಲ್ಲ, ನಾಶನೂ ಆಗಲ್ಲ, ಅಷ್ಟು ಒಂದು ಪರಿಣಾಮಕಾರಿಯಾಗಿರುವಂಥ ಮಾಲಿನ್ಯಕಾರಕ. ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಬೇರೆ ಪ್ರಾಣಿಗಳನ್ನ ತಿನ್ನುವಂಥ ಮೀನುಗಳಿರ್ತಾವಲ್ಲ, ಪರಭಕ್ಷಕ ಮೀನುಗಳಿರ್ತಾವಲ್ಲ, ಇವುಗಳಲ್ಲಿ ಅತಿ ಹೆಚ್ಚಿನ ಒಂದು ಪಾದರಸದ ಕಂಟೆಂಟ್ ಇರುತ್ತೆ, ಅತಿ ಹೆಚ್ಚಿನ ಪ್ರಮಾಣದ ಒಂದು ಪಾದರಸ ಇರುತ್ತೆ ಇದರಲ್ಲಿ. ಈ ಮೀನುಗಳನ್ನು ನಾವು ಸೇವಿಸೋದ್ರಿಂದ, ತಿನ್ನೋದ್ರಿಂದ ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳು ಬರಬಹುದು. ಇದು ಮೀನಲ್ಲಿರುವಂಥ ಒಂದು ಕೊಳೆಯಲಾಗದಂಥ ಮಾಲಿನ್ಯಕಾರಕ, ನಾಶವಾಗದಂಥ ಮಾಲಿನ್ಯಕಾರಕ. ಹಾಗಾಗಿ ಇದನ್ನು ಬಯೋಮ್ಯಾಗ್ನಿಫಿಕೇಶನ್ ಅಂತಾರೆ. ಸತ್ತ ಜೀವಿಗಳಿಂದ ವಿಷಕಾರಿ ಅಂಶಗಳನ್ನು ಸಂಗ್ರಹಿಸುವಂಥ ವಿಧಾನ ಬಯೋಮ್ಯಾಗ್ನಿಫಿಕೇಶನ್. ಈ ಪದಕ್ಕೆ ಸಂಬಂಧಿಸಿರುವಂಥದ್ದು ಆಹಾರ ಸರಪಳಿಯಲ್ಲಿ ನಾಶವಾಗದ ಕೊಳೆಯಲಾಗದ ಮಾಲಿನ್ಯಕಾರಕಗಳ ಹೆಚ್ಚಳ ಅಂತ. ಇಥನಾಲ್ ಒಂದು ಜೈವಿಕ ಇಂಧನವಾಗಿದ್ದು ಈ ಕೆಳಗಿನ ಬೆಳೆಯಿಂದ ಪಡೆಯಲಾಗುತ್ತದೆ. ಇಥನಾಲ್ನ ಯಾವುದರಿಂದ ಪಡೀತಾರೆ ಅಂತ ನೋಡಿ. ಸೂಕ್ಷ್ಮಾಣುಜೀವಿಗಳ ಉಪಸ್ಥಿತಿಯಲ್ಲಿ ಈ ಎಥನಾಲ್ ಉತ್ಪತ್ತಿಯಾಗುತ್ತೆ. ಸೂಕ್ಷ್ಮ ಜೀವಿಗಳ ಒಂದು ಉಪಸ್ಥಿತಿಯಲ್ಲಿ ಎಥನಾಲ್ ಉತ್ಪತ್ತಿಯಾಗುತ್ತೆ. ಇದನ್ನು ನಾವು ಸೂಕ್ಷ್ಮ ಜೀವಿಗಳ ಒಂದು ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತೆ. ಗೋಧಿ, ಮೆಕ್ಕೆಜೋಳ ಮತ್ತು ಕಬ್ಬು ದಂಡಿಯಿಂದ ಪಡಿತಾರೆ ಎಥನಾಲ್ನ. ಮೇಲಿನ ಎಲ್ಲವೂ ಆನ್ಸರು. ಇದು ಒಂದು ಅಧಿಕ ಆಕ್ಟೇನ್ ರೇಟಿಂಗನ್ನು ಹೊಂದಿದೆ. ಎಥೆನಾಲ್ ಅಧಿಕವಾದಂಥ ಆಕ್ಟೇನ್ ರೇಟಿಂಗ್ನ ಹೊಂದಿದೆ. ಅಂದರೆ ಇದು ಅಧಿಕವಾದಂಥ ಆಕ್ಟೇನ್ ರೇಟಿಂಗ್ ಹೊಂದಿರೋದ್ರಿಂದ ಪೆಟ್ರೋಲ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾರೆ. ಎಥೆನಾಲ್ನ 10 to 20% ಮಿಕ್ಸ್ ಮಾಡ್ಬೋದು. 20% ಮಿಕ್ಸ್ ಮಾಡ್ತಾರೆ, ಎಥೆನಾಲ್ನ ಬಳಸ್ತಾರೆ. ಯಾಕಂದರೆ ಇದನ್ನು ಬಳಸೋದ್ರಿಂದ ಇಂಜಿನ್ನ ಒಂದು ಕಾರ್ಯ ದಕ್ಷತೆ ಏನಿದೆ ಅದು ಹೆಚ್ಚುತ್ತೆ, ಮತ್ತು ಮಾಲಿನ್ಯ ಕಡಿಮೆ ಮಾಡುತ್ತೆ. ವಾಯು ಮಾಲಿನ್ಯನ ಹೊಗೆ ಕಡಿಮೆ ಬರುತ್ತೆ. ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ. ಇಂಜಿನ್ನ ದಕ್ಷತೆ ಹೆಚ್ಚೋದ್ರಿಂದ 10 to 20% ಇಥೆನಾಲ್ನ ಬಳಸ್ತಾರೆ, ಪೆಟ್ರೋಲ್ಗಳಲ್ಲಿ ಮಿಕ್ಸ್ ಮಾಡ್ತಾರೆ. ಭೂಮಿಯ ವಾತಾವರಣ ಬಿಸಿಯಾಗಿರಲು ಕಾರಣ ಅಂತ. ಪಳೆಯುಳಿಕೆ ಇಂಧನಗಳ ದಹನದಿಂದ, ಭೂ ವಿಕಿರಣಗಳಿಂದ, ಸೂರ್ಯ ವಿಕಿರಣಗಳಿಂದ, ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳೋದ್ರಿಂದ ಅಂತ ನೋಡಿ. ಈ ಭೂ ವಿಕಿರಣಗಳಿದ್ದಾವಲ್ಲ, ಈ ಭೂ ವಿಕಿರಣಗಳು ಇವು ಏನು ಮಾಡ್ತವೆ ಅಂತಂದರೆ, ಭೂಮಿಯಿಂದ ಬರುವಂಥ ಈ ಭೂ ವಿಕಿರಣಗಳು ಹೊರಸೂಸುತ್ತೆ, ಉಷ್ಣಗಳನ್ನು ಹೊರಸೂಸುತ್ತೆ. ಭೂಮಿಯಿಂದ ಬರುವಂಥ ಭೂ ವಿಕಿರಣಗಳು ಉಷ್ಣವನ್ನು ಹೊರಸೂಸುತ್ತೆ. ಇವನ್ನು ಹಸಿರುಮನೆ ಅನಿಲಗಳು ಹಿಡಿದಿಟ್ಟುಕೊಂಡು ಭೂಮಿ ಮೇಲಿರೋ ವಾತಾವರಣದಿಂದ ಹೊರಗಡೆ ಹೋಗೋದಂತೆ ತಡೆ ಹಿಡಿತವೆ ಹಸಿರುಮನೆ ಅನಿಲಗಳು. ಹಸಿರುಮನೆ ಅನಿಲಗಳು ಯಾವ್ಯಾವ ಹೇಳಿ? ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್, ಮಿಥೇನ್ ಮತ್ತು ನೀರಾವಿ. ಈ ಅನಿಲಗಳು ಏನು ಮಾಡ್ತವೆ? ಈ ಭೂ ವಿಕಿರಣಗಳು ಹೊರಸೂಸುವಂಥ ಉಷ್ಣನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ, ಭೂಮಿಯ ಒಂದು ವಾತಾವರಣದಲ್ಲೇ ಇರೋ ಹಾಗೆ ಹಿಡಿದಿಟ್ಕೊಂಡಿರ್ತವೆ. ಹಾಗಾಗಿ ಭೂಮಿ ಮೇಲೆ ವಾತಾವರಣ ಬಿಸಿಯಾಗಿರುತ್ತೆ. ಪಳೆಯುಳಿಕೆಗಳ ಇಂಧನ ದಹನದಿಂದ, ಭೂ ವಿಕಿರಣಗಳಿಂದ, ಸೂರ್ಯನ ವಿಕಿರಣಗಳಿಂದ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರುವುದರಿಂದ ವಾತಾವರಣ ಬಿಸಿಯಾಗೋದಕ್ಕೆ ಕಾರಣ ಸೂರ್ಯನ ವಿಕಿರಣಗಳಿಂದ ಅಲ್ಲ, ಭೂ ವಿಕಿರಣಗಳಿಂದ. ಭಾರತದ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು: ಘಾರಿಯಲ್, ಲೆದರ್, ಬೆನ್ನಿನ ಆಮೆ, ಸ್ವಾಂಪ್ ಜಿಂಕೆ ಅಂತ. ಇವು ಮೂರು ಸಹ ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು. ಯಾವುದು ಅಲ್ಲಲ್ಲ, ಮೂರು ಮಾತ್ರ. 3 ಸರಿಯಾದಂಥ 1, 2, 3 ಸರಿಯಾದಂಥ ಉತ್ತರ. ಓಝೋನ್ ಪದರ ಈ ಕೆಳಗಿನ ವಾತಾವರಣದಲ್ಲಿ ಕಂಡುಬರುತ್ತದೆ: ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಎಕ್ಸೋಸ್ಪಿಯರ್, ಮೆಸೋಸ್ಪಿಯರ್ ಅಂತ. ಟ್ರೋಪೋಸ್ಪಿಯರ್ ಅಂದರೆ ಪರಿವರ್ತನಾ ಮಂಡಲ. ಇದು ನೋಡಿ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ 18 ಕಿಲೋಮೀಟರ್ ಇರುತ್ತೆ.
ಮತ್ತು ಧ್ರುವ ಪ್ರದೇಶಗಳಲ್ಲಿ 8 ಕಿಲೋಮೀಟರ್ ಇರ್ತಿದ್ದು ಟ್ರೋಪೋಸ್ಫಿಯರ್ ಎತ್ತರ. ಸರಾಸರಿ ಹೇಳಬೇಕು ಅಂದರೆ 12 ಕಿಲೋಮೀಟರ್ ಎತ್ತರ ಹೊಂದಿರುತ್ತಿದ್ದು ಟ್ರೋಪೋಸ್ಫಿಯರ್. ಇಲ್ಲಿ ನಾವು ಉಷ್ಣಮಾರುತ, ಗುಡುಗು, ಮಳೆ, ಕಾಮನಬಿಲ್ಲು, ಮೋಡಗಳು, ಹವಾಮಾನ ಇವೆಲ್ಲ ನಾವು ಸಹ ಟ್ರೋಪೋಸ್ಫಿಯರಲ್ಲಿ ನೋಡ್ಬೋದು. ಇನ್ನು ಸ್ಟ್ಯಾಟೋಸ್ಫಿಯರಲ್ಲಿ 18 ಕಿಲೋಮೀಟರಿಂದ 50 ಕಿಲೋಮೀಟರ್ವರೆಗೂ ಇರುತ್ತೆ ಇದು ಸ್ಟ್ಯಾಟೋಸ್ಫಿಯರ್. ಇಲ್ಲಿ ಜೆಟ್ ವಿಮಾನಗಳ ಹಾರಾಟ ಮತ್ತು ಓಝೋನ್ ಪದರನೂ ಸಹ ಇಲ್ಲೇ ಕಂಡುಬರುತ್ತೆ. ಈ ಓಝೋನ್ ಪದರಗಳು UV ವಿಕಿರಣಗಳನ್ನು ಹೀರ್ಕೊಂಡು ಭೂಮಿ ಮೇಲೆ ಸೂರ್ಯನಿಂದ ನೇರವಾಗಿ ಬರುವಂಥ ಕಿರಣಗಳು ಏನಿರುತ್ತೆ UV ಕಿರಣಗಳನ್ನ ಹೀರ್ಕೊಂಡು ಹಿಡಿದಿಟ್ಕೊಳ್ಳೋದ್ರಿಂದ ಭೂಮಿ ಮೇಲೆ ಸೂರ್ಯನ ಕಿರಣಗಳನ್ನ ನೇರವಾಗಿ ಬಿಡೋದಿಲ್ಲ, ತಡೆದೇ ಇಟ್ಕೊಳ್ಳುತ್ತೆ ಓಝೋನ್. ಮೆಸೋಸ್ಪಿಯರ್ ನೋಡಿ, ಇದು ಎಕ್ಸೋಸ್ಪಿಯರ್. ಫಸ್ಟ್ ಮೆಸೋಸ್ಪಿಯರ್ ನೋಡ್ಬಿಡೋಣ. ಮೆಸೋಸ್ಪಿಯರ್ ನೋಡಿ 50ರಿಂದ 80 ಕಿಲೋಮೀಟ್ರು ಎತ್ತರ ಇದೆ. ಶೀತವಲಯ ಅಂತಾರೆ. 100 ಸೆಂಟಿಮೀಟರ್ ಉಷ್ಣತೆ ಇದ್ರೂ ಸಹ ಶೀತವಲಯ ಅಂತ ಕರೀತಾರೆ. ಸೂರ್ಯನ ಕಿರಣಗಳನ್ನು ಹೀರ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ವಾಯು ವಿರಳವಾಗಿದೆ ಇದು ಮೆಸೋಸ್ಪಿಯರಲ್ಲಿ. ಈ ಮೆಸೋಸ್ಪಿಯರ್ ಆದಮೇಲೆ ಥರ್ಮೋಸ್ಪಿಯರ್ ಅಂತ ಬರುತ್ತೆ. ಅದು 80ರಿಂದ 600 ಕಿಲೋಮೀಟರು ಅಧಿಕವಾದಂಥ ಉಷ್ಣ ಹೊಂದಿರುತ್ತೆ. ನಮಗೆ ಧ್ವನಿ ತರಂಗಗಳು ಏನಿದ್ದಾವೆ, ಧ್ವನಿ ತರಂಗಗಳು, ರೇಡಿಯೋ, TV, ಮೊಬೈಲ್, ನಾವಿಕರ ಸಂಪರ್ಕಕ್ಕೆ ಈ ತರಂಗಗಳಿದಾವಲ್ಲ, ಇವನ್ನೆಲ್ಲ ಪ್ರತಿಫಲಿಸೋದು, ಇವೆಲ್ಲ ಇರೋದು ಥರ್ಮೋಸ್ಪಿಯರಲ್ಲಿ. ಇನ್ನು ಎಕ್ಸೋಸ್ಪಿಯರ್ ಅಂತ ಕೊನೆಯದಾಗಿ, ಇದು 600ರಿಂದ 100 ಕಿಲೋಮೀಟರ್ ಇದೆ. ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದಾಗಿದೆ. ಗುರುತ್ವ ಬಲ ಕಡಿಮೆ ಎಕ್ಸೋಸ್ಪಿಯರಲ್ಲಿ ಇರುತ್ತೆ. ಈ ಓಝೋನ್ ಪದರ ಕಂಡುಬರೋದು ಮತ್ತು ಜೆಟ್ ವಿಮಾನಗಳ ಹಾರಾಟ ಕಂಡುಬರೋದು ಸ್ಟ್ಯಾಟೋಸ್ಪಿಯರಲ್ಲಿ. ಓಝೋನ್ ಪದರ ನಾಶಕ್ಕೆ ಕಾರಣವಾಗುವ ವಾತಾವರಣದ ಅನಿಲಗಳು CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್ ಮತ್ತು ನೀರಾವಿ ಅಂತ. ಓಝೋನ್ ಪದರ ನಾಶ ಆಗೋದಕ್ಕೆ ಕಾರಣ ಆಗುವಂಥ ವಾತಾವರಣದ ಅನಿಲಗಳು ನೋಡಿ. ಓಝೋನ್ ಪದರ ನಾಶ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಆಗೋದು ಕ್ಲೋರೋಫ್ಲೋರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್. ಹೈಡ್ರೋಕಾರ್ಬನ್ನು ಸಹ ಕಾರಣ ಆಗುತ್ತೆ. ನೀರಾವಿ ಇಲ್ಲ, ಅದು ಹಸಿರು ಮನೆ ಅನಿಲಗಳಲ್ಲಿ ಒಂದು. ಉತ್ತರ 1, 2 ಮತ್ತು 3 ಸರಿಯಾದಂಥ ಉತ್ತರ. ಹೊಂದಿಸಿ ಬರೆಯಿರಿ. ಜೀವಿ ಸಂರಕ್ಷಣಾ ವಲಯಗಳು ಮತ್ತು ರಾಜ್ಯಗಳು. ನಾಕ್ರೇಕ ಜೀವ ಸಂರಕ್ಷಣಾ ವಲಯ, ದಿಬ್ರು ಸೈಕೋವಾ, ಪಾಚಮಾರಿ, ಕಾಂಚನಜುಂಗ ಅಂತ ಇದೆ. ಏನು ವಿಶೇಷ ಗೊತ್ತಾ ಇವೆಲ್ಲನೂ ಸಹ ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥದ್ದು. ನಾಕ್ರೇಕ ಜೀವ ಸಂರಕ್ಷಣಾ ವಲಯ, ದಿಬ್ರು ಸೈಕೋ, ಪಾಚಮಾರಿ, ಕಾಂಚನಜುಂಗ ಇವಿಷ್ಟೂ ಸಹ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಇಷ್ಟೇ ಅಲ್ಲದೆ ಸುಂದರಬನ್, ಶೇಷಾಚಲ ಆಂಧ್ರ ಪ್ರದೇಶ, ಸುಂದರಬನ್ ಬಂದು ವೆಸ್ಟ್ ಬೆಂಗಾಲ್, ನೀಲಗಿರಿ ಕರ್ನಾಟಕ, ಕೇರಳ, ತಮಿಳುನಾಡು, ನಂದಾದೇವಿ ಉತ್ತರಾಖಂಡದಲ್ಲಿದೆ, ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಮನ್ನಾರ್ ಇವೆಲ್ಲನೂ ಸಹ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಈ ನಾಕ್ರೇಕ ಅನ್ನೋದು ಕಂಡುಬರೋದು ಮೇಘಾಲಯದಲ್ಲಿ ಕಂಡುಬರುತ್ತೆ. ನಾಕ್ರೇಕ. ದಿಬ್ರು ಅಸ್ಸಾಂ, ಪಾಚಮರಿ ಅಂತ ಕಂಡುಬರುತ್ತೆ ಮಧ್ಯಪ್ರದೇಶದಲ್ಲಿ, ಪಾಚಮರಿ ಅಂತಾರೆ, ಮರ್ಹಿ ಅಂತಾರೆ. ಕಾಂಚನಜುಂಗ ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಸರಿಯಾದ ಉತ್ತರ ನೋಡಿ, ಮೊದಲನೇದಕ್ಕೆ B ಆಪ್ಷನ್ನು. ಹಾಗಾಗಿ ಇವೆರಡು A ಮತ್ತು D ಸರಿ ಬರಲ್ಲ. ದಿಬ್ರು ಸೈಕೋವಾ ಅಸ್ಸಾಮಲ್ಲಿದೆ. C ಆಪ್ಷನ್ B ಸರಿಯಾದ ಉತ್ತರ. ಮಾನವ ಮತ್ತು ಜೈವಿಕ ಮಂಡಲ ಈ ಪರಿಕಲ್ಪನೆಯನ್ನು ಆರಂಭಿಸಿದವರು ಯಾರು ಅಂತ. ಮಾನವ ಮತ್ತು ಜೈವಿಕ ಮಂಡಲ IUCN, UNEP, ಯುನೆಸ್ಕೋ, WWF ಅಂತ. IUCN ಗೊತ್ತು, ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. 1948ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿ ಆರಂಭ ಆಗುತ್ತೆ. UNEP ಅಂದರೆ ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟಲ್ ಪ್ರೋಗ್ರಾಮ್ ಅಂತ. 1972ನಲ್ಲಿ ನೈರೋಬಿ, ಕೀನ್ಯಾದ ನೈರೋಬಿನಲ್ಲಿ ಆರಂಭ ಆಗುತ್ತೆ. ಯುನೆಸ್ಕೋ 1945 ಪ್ಯಾರಿಸಲ್ಲಿ ಇದರ ಕೇಂದ್ರ ಕಚೇರಿ ಇದೆ. WWF ಅನ್ನೋದು ವರ್ಲ್ಡ್ ವೈಲ್ಡ್ ಫಂಡ್ 1961 ಇದರದ್ದು ಒಂದು ಕೇಂದ್ರ ಕಚೇರಿ ಗ್ಲ್ಯಾಂಡಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿ. IUCN ಮತ್ತು WWFದು IUCN ತೀವ್ರ ಅಳಿವಿನಂಚಿನಲ್ಲಿರುವಂಥ ರೆಡ್ ಲಿಸ್ಟನ್ನು ಒಂದು ಪ್ರಕಟಣೆ ಮಾಡುವಂಥ ಒಂದಿದು IUCN. WWFನ ಒಂದು ಪ್ರಾಣಿ, ಅದರಲ್ಲಿ ಕಂಡುಬರುವಂಥ ಪ್ರಾಣಿ ಪಾಂಡ. ಮಾನವ ಜೈವಿಕ ಮಂಡಲ ಅನ್ನೋ ಒಂದು ಪರಿಕಲ್ಪನೆಯನ್ನು ಆರಂಭಿಸಿದ್ದು ಯುನೆಸ್ಕೋ.
ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. ಹೊಂದಿಸಿ ಬರೆಯಿರಿ. ಏಷ್ಯಾ ಸಿಂಹ, ಕಾಡು ಕತ್ತೆ, ರೈನೋಸರ್, ಸಿಂಹಬಾಲದ ಸಿಂಗಳಿಕ ಇವೆಲ್ಲ ಯಾವ್ಯಾವ ಉದ್ಯಾನವನಗಳಲ್ಲಿ ಕಂಡುಬರುತ್ತೆ ಅಂತ ನೋಡಿ. ಏಷ್ಯಾ ಸಿಂಹ ಅನ್ನೋದು ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಗುಜರಾತಲ್ಲಿ. ಕಾಡು ಕತ್ತೆ ಕಚ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಸಹ ಗುಜರಾತಲ್ಲಿ ಕಂಡುಬರುತ್ತೆ. ಕಚ್ ಪ್ರದೇಶ ಅಂದರೆ ಗಲ್ಫ್ ಆಫ್ ಕಚ್. ಗಲ್ಫ್ ಆಫ್ ಮನ್ನಾರ್ ಕಂಡುಬರೋದು ತಮಿಳುನಾಡಲ್ಲಿ. ರೈನೋಸಾರು ಇದು ಅಸ್ಸಾಂನ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಕಾಜಿರಂಗದಲ್ಲಿ ಕಂಡುಬರುತ್ತೆ ಅಸ್ಸಾಂ ರೈನೋಸಾರ್. ಸಿಂಹಬಾಲದ ಸಿಂಗಳಿಕ ಪಶ್ಚಿಮ ಘಟ್ಟ ಅಥವಾ ನೀಲಗಿರಿಯಲ್ಲಿ ಕಂಡುಬರುತ್ತೆ. ಏಷ್ಯಾ ಸಿಂಹ ಗಿರ್ ರಾಷ್ಟ್ರೀಯ ಉದ್ಯಾನವನ, ಕಾಡು ಕತ್ತೆ ಕಚ್, ರೈನೋಸಾರ್ ಅಸ್ಸಾಂ, ಸಿಂಹಬಾಲದ ಸಿಂಗಳಿಕ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಸಾಂದ್ರತೆಯನ್ನು ಹೊಂದಿರೋ ರಾಜ್ಯ ಮಧ್ಯಪ್ರದೇಶ್, ಅರುಣಾಚಲ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್ ಅಂತ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋದು ಮಧ್ಯಪ್ರದೇಶ, ಅತಿ ಕಡಿಮೆ ಹೊಂದಿರೋದು ಹರಿಯಾಣ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರೋದು, ಅತಿ ಹೆಚ್ಚು ಹೊಂದಿರೋದು ಮಧ್ಯಪ್ರದೇಶ. ನಮ್ಮ ಕರ್ನಾಟಕ ಏನಿದೆ 33% ಅರಣ್ಯ ಪ್ರದೇಶವನ್ನು ಹೊಂದಿದೆ. ಅರಣ್ಯ ಪ್ರದೇಶ ಹೊಂದಿರೋದ್ರಲ್ಲಿ ಒಟ್ಟು 33 ಭಾಗ ಕರ್ನಾಟಕ ಅರಣ್ಯ ಪ್ರದೇಶ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರೋದು ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಕ್ವಶನ್ ನೋಡಿ. ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅನ್ನೋದು ಟೈರನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸುಡದಂತೆ ನಿರ್ಬಂಧ ಮಾಡಿದೆ. ಯಾಕಂದರೆ ಇದರಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಮಲಿನಕಾರಕಗಳು ಬಹಳಷ್ಟು ಹಾನಿಕಾರಕವಾಗಿರೋದ್ರಿಂದ. ಯಾವ್ಯಾವ ಮಲಿನಕಾರಕಗಳು ಬಿಡುಗಡೆ ಆಗುತ್ತೆ? ಈಗಂತೂ ಟೈರ್ಗಳು ಬಹಳಷ್ಟು ಸುಡ್ತಾ ಇರ್ತಾರೆ ರೋಡ್ಗಳ ಮೇಲೆ. ಅದರಿಂದ ಬಹಳಷ್ಟು ಪೊಲ್ಯೂಷನ್ ಉತ್ಪತ್ತಿ ಆಗುತ್ತೆ. ಆ ಪೊಲ್ಯೂಷನಿಂದ ಮಾರಣಾಂತಿಕ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ನೋಡಿ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಆರ್ಸೆನಿಕ್, ಬೆರಿಯಂ, ಕೊಬಾಲ್ಟ್ ಇವೆಲ್ಲದೂ ಸಹ ಟೈರ್ ಸುಡೋದ್ರಿಂದ ಉತ್ಪತ್ತಿಯಾಗುತ್ತೆ. ಮೇಲಿನ ಎಲ್ಲದೂ ಸಹ ಉತ್ಪತ್ತಿಯಾಗುತ್ತೆ. ಈ ರಾಷ್ಟ್ರೀಯ ಹಸಿರು ಮಂಡಳಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು 2010ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಆಗುತ್ತೆ. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಅಂತ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಅಂತ. ಈ ಕೊಬಾಲ್ಟಿಂದ ಕ್ಯಾನ್ಸರ್ ಬರುತ್ತಲ್ಲ, ಕ್ಯಾನ್ಸರ್ ಅಷ್ಟೇ ಅಲ್ಲ, ಉಸಿರಾಟದ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಗಳು, ಅಸ್ತಮಾ, ಕೆಮ್ಮು, ಪ್ರತಿಯೊಂದು ಕಾಯಿಲೆಗಳು ಬರುತ್ತೆ ಈ ಟೈರ್ ಸುಡೋದ್ರಿಂದ. ಬಹಳಷ್ಟು ಹಾನಿಕರ ಟೈರ್ ಸುಡೋದು. NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ. ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ. ಅಂದರೆ ಈ ಉಪ್ಪು ನೀರಿನ ಕರಾವಳಿ ತೀರದಲ್ಲಿ ಬೆಳೀತವೆ ಈ ಅರಣ್ಯಗಳು. ಸುಂದರ್ಬನ್ ಜಗತ್ತಿನಲ್ಲೇ ವಿಶಾಲವಾದ ವಿಸ್ತಾರವಾದ ಅರಣ್ಯವನ್ನು ಹೊಂದಿರುವಂಥದ್ದು. ಈ ಅರಣ್ಯಗಳು ಅನೇಕ ಜೀವ ವೈವಿಧ್ಯತೆಗಳ ತಾಣವಾಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸಹ ಇವುಗಳನ್ನು ಹೊಂದಿದೆ ಅಂತ. ಮ್ಯಾಂಗ್ರೋವ್ ಕಾಡುಗಳು ಸಾಮಾನ್ಯವಾಗಿ ಉಪ್ಪು ನೀರಿನ ಕರಾವಳಿ ತೀರದಲ್ಲೇ ಕಂಡುಬರುತ್ತವೆ. ಸುಂದರ್ಬನ್ ಇದು ಜಗತ್ತಿನ ವಿಸ್ತಾರವಾದಂಥ ಮ್ಯಾಂಗ್ರೋವ್ ಪ್ರದೇಶವನ್ನು ಹೊಂದಿದೆ. ಹೌದು, ಅನೇಕ ಜೀವ ವೈವಿಧ್ಯತೆಗಳನ್ನು ಹೊಂದಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸಹ ಇವುಗಳನ್ನು ಹೊಂದಿದೆ. ಮೇಲಿನ ಎಲ್ಲದೂ ಸಹ ಸರಿಯಾಗಿದೆ. ಈ ಮ್ಯಾಂಗ್ರೋವ್ ಕಾಡುಗಳು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತೆ. ಹೆಚ್ಚಾಗಿ ನದಿ ಮುಖಜ ಭೂಮಿಗಳಲ್ಲಿ. ಇವು ನಿತ್ಯ ಹರಿದ್ವರ್ಣಗಳು. ಮ್ಯಾಂಗ್ರೋವ್ ಕಾಡುಗಳು ಯಾವಾಗಲೂ ಹಸಿರಾಗೇ ಇರ್ತವೆ, ನಿತ್ಯ ಹರಿದ್ವರ್ಣ. ಚಂಡಮಾರುತಗಳಿಂದ ರಕ್ಷಣೆ ಕೊಡ್ತವೆ. ಕಡಲ ಕೊರೆತದಿಂದ ರಕ್ಷಣೆ ಕೊಡುತ್ತೆ. ಇದು ಸುನಾಮಿಯ ಹೊಡೆತದಿಂದ ರಕ್ಷಣೆ ಕೊಡುತ್ತೆ. ಇಷ್ಟು ಮ್ಯಾಂಗ್ರೋವ್ ಕಾಡುಗಳು ಬಹಳಷ್ಟು ಉಪಯೋಗ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಬಂದಾಗ ಗೋಕರ್ಣದ ಬಳಿ ಗಂಗಾವಳಿ ಬೇಡ್ತಿ ನದಿ ಇದೆಯಲ್ಲ, ಈ ನದಿಯ ಒಂದು ಪ್ರದೇಶಗಳಲ್ಲಿ, ಅಳಿವೆ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಸುಂದರಿ ಮರ, ಬೆತ್ತ, ಜರಿಗಿಡ, ಕೆಂದಾಳೆ, ತಾಳೆ, ಕೇದಿಗೆ ಈ ರೀತಿ ಮರಗಳು ಕಂಡುಬರ್ತವೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ. ಮೊಸಳೆ, ಸ್ಟಾರ್ ಫಿಶ್, ಡಾಲ್ಫಿನ್, ಪೆಂಗ್ವಿನ್. ಇದು ಡಾಲ್ಫಿನ್ ಅನ್ನೋದು ಗಂಗಾ ಮತ್ತು ಹೂಗ್ಲಿ ನದಿ ಏನಿದೆ
ಗಂಗಾ ಮತ್ತು ಹೂಗ್ಲಿ ನದಿಯ ಒಂದು ವ್ಯವಸ್ಥೆಯಲ್ಲಿ ನದಿಗಳಲ್ಲಿ ಕಂಡುಬರುವಂಥದ್ದು ಡಾಲ್ಫಿನ್. ಡಾಲ್ಫಿನ್ನ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಾರೆ. ಶ್ರವಣಾತೀತ ಕಿರಣಗಳನ್ನ ಉತ್ಪತ್ತಿ ಮಾಡುತ್ತೆ. ಇದು ಶ್ರವಣಾತೀತ ಶಬ್ದ ಏನಿದೆ ಇದನ್ನು ಉತ್ಪತ್ತಿ ಮಾಡುವಂಥ ಪ್ರಾಣಿ ಇದು ಡಾಲ್ಫಿನ್. ಶೀತಲ ಹೊಗೆ ಒಂದು ಏನು ಅಂತ. ಮೀನನ್ನು ಸಂರಕ್ಷಿಸುವ ವಿಧಾನ: ನೀರ್ಗಲ್ಲ ನದಿಗಳಿಂದ ಹೊರಹೊಮ್ಮುವ ಹೊಗೆ, ಶೀತಲ ಸಂಗ್ರಹಣೆಗಾಗಿ ಹೊಗೆ ತುಂಬಿಸುವುದು, ಮೇಲಿನ ಇಲವು ಅಂತ ಇದೆ. ಶೀತಲ ಹೊಗೆ ಅನ್ನೋದು ಇದೊಂದು ರೀತಿ ವಿಶಿಷ್ಟ ಹೊಗೆಯ ಪರಿಮಳ ಹೊಂದಿರುವಂಥದ್ದು. ವಿಶಿಷ್ಟ ಹೊಗೆಯ ಪರಿಮಳನ ಹೊಂದಿದೆ. ಮಾಂಸ ಮತ್ತು ಮೀನು, ಚೀಸ್ ಅಂತ ಏನಿದೆ ಇವುಗಳನ್ನು ಸಂಗ್ರಹಣೆ ಮಾಡಲು ಬಳಸ್ಕೊಳ್ಳುವಂಥ ಒಂದು ವಿಧಾನ ಇದು. ಶೀತಲ ಹೊಗೆ ಅನ್ನೋದು ಒಂದು ವಿಶಿಷ್ಟ ರೀತಿಯ ಹೊಗೆಯ ಪರಿಣಾಮವನ್ನು ಹೊಂದಿರುವಂಥದ್ದು. ಮಾಂಸ, ಮೀನು, ಚೀಸನ್ನು ತುಂಬಲು ಬಳಸ್ಕೊಳ್ಳುವಂಥದ್ದು. ಅಂದರೆ ಇಲ್ಲಿ ನಾವು ನಿಯರ್ ಬೈ ಆನ್ಸರ್ನ ನೋಡಿದಾಗ ಶೀತಲ ಹೊಗೆ ಅನ್ನೋದು ಮೀನನ್ನು ಸಂಗ್ರಹಣೆ ಮಾಡೋದಕ್ಕೆ ಇಟ್ಕೊಳ್ಳೋವಂಥ ಒಂದು ಸಂಸ್ಕರಣೆ ಮಾಡ್ಕೊಳ್ಳೋವಂಥ ಒಂದು ವಿಧಾನ. ಇದಿಷ್ಟು ಇವತ್ತು ನೋಡಿದ್ವಿ ಫ್ರೆಂಡ್ಸ್. ಇನ್ನೊಂದಷ್ಟು ನೋಡ್ತಾ ಹೋಗೋಣ.